ಚಂದ್ರು, ನೀನು ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಖುಷಿ ಆಗುತ್ತಾ? ಖಂಡಿತ ಯಾವ್ದಾದ್ರು ಹೊಸ ಬಟ್ಟೆ, ಹೊಸ ಗಾಡಿ ಇದೆಲ್ಲ ತೊಗೊಂಡಾಗ ಹಾಗೆ ಆಗುತ್ತೆ ಸಾಮಾನ್ಯ. ಅಥವಾ ಯಾವುದೋ ಫಿಲಮ್ಮು, ನೀನು ಹಾಡು ಅಥವಾ ಯಾವುದೋ ಪುಸ್ತಕ ಓದಿದೆ ಅವಾಗ ಹಾಗೆ ಆಗುತ್ತೆ. ಇದರಿಂದ ಆನಂದ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸಿಗುತ್ತೆ. ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ಇದರಿಂದ ಎಲ್ಲ ಸಿಗೋ ಆನಂದ ಅದು ನಿಜವಾದ ಆನಂದ ಅಲ್ವಂತೆ, ಇದೆಲ್ಲ ತುಂಬ ಕೀಳ್ಮಟ್ಟದ್ದಂತೆ. ಇನ್ನೊಂದು ಆನಂದ ಇದೆಯಂತೆ, ಏನು ಅಂತ ಕಗ್ಗದಲ್ಲಿ ಕೇಳೋಣ. ವ್ಯಕ್ತಿ ಮಾತ್ರದ ವಿಭವ ವಿಶ್ವಾತ್ಮತಾನುಭವ ಮುಕ್ತಿ ಸುಖವಾಂತರಿಕ ವಧು ನಿರವಧಿ ಸುಖ ಹಾಕ್ತ ಪ್ರಪಂಚ ಸುಖವೆಂತ ಪರಿಮಿತಬಹುದು ರಿಕ್ತ ಸುಖ ಬಾಹ್ಯ ಸುಖ ಮಂಕುತಿಮ್ಮ. ಇದೆಲ್ಲ ಈ ಬಾಹ್ಯ ಪ್ರಪಂಚದಲ್ಲಿ ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಸಿಗುವಂಥ ಖುಷಿ ಏನಿದೆ, ಆನಂದ ಏನಿದೆ, ಇದೆಲ್ಲ ತುಂಬ ಟೆಂಪ್ರರಿ. ಯಾವುದೋ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇರ್ತಾರೆ, ಅವರು ಒಬ್ಬೊಬ್ಬರು ಒಂದೊಂದು ಕಡೆ ಅವ್ರವ್ರ ಕೆಲಸದ ಮೇಲೆ ಎಲ್ಲೋ ಹೋದರು ಅಂದರೆ ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಅಥವಾ ಪುಸ್ತಕ ಓದ್ತಾ ಇರ್ತೀವಿ, ಖುಷಿ ಸಿಗುತ್ತೆ, ಆ ಪುಸ್ತಕ ಮುಗಿದೋದ್ಮೇಲೆ ಏನು ಕತೆ? ಅದೇ ರೀತಿ ನಮಗೆ ಈ ಥರದ ಯಾವ್ಯಾವುದೋ ವಿಷಯಗಳು ಬಂತಲ್ಲ, ಅದು ಎಲ್ಲದೂ ಕೂಡ ತುಂಬ ಟೆಂಪರರಿ ಅಂತೆ. ನಮಗೆ ಪರ್ಮನೆಂಟಾಗಿ ಸಿಗುವಂಥ ಸುಖ ಏನಿದೆಯಲ್ಲ ಅದು ನಮ್ಮ ಒಳಗಡೆ ಸಿಗುವಂಥ ಸುಖ. ಅದು ಈ ಒಳಗಡೆ ಸಿಗುವಂಥ ಅಂತರಂಗದ ಸುಖ ಏನು ಸಿಗುತ್ತಲ್ಲ ಅದು ಪರ್ಮನೆಂಟ್ ಆಗಿರುತ್ತೆ. ಅದು ನಮಗೆ ಅಲೌಕಿಕದ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದಕ್ಕೆ ಜಾಗವನ್ನು ಮಾಡಿಕೊಡುತ್ತೆ. ಈ ರೀತಿಯ ಸುಖ ಒಂದು ರೀತಿ ವಿಶ್ವಾತ್ಮತಾನುಭವ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಇಡೀ ಪ್ರಪಂಚದಲ್ಲಿ ನಾನು ಈ ಪ್ರಪಂಚ ಬೇರೆ, ನಾನು ಬೇರೆ ಅಂತ ಅನಿಸೋದಿಲ್ಲ. ಸೊ ಈ ಇಡೀ ಪ್ರಪಂಚದಲ್ಲಿ ಎಲ್ಲದ್ರ ಜೊತೆಗೂ ಈ ರೀತಿಯ ಒಂದು ಅನುಭವ ಸಿಗ್ತಾ ಹೋಯಿತು ಅಂತಂದರೆ ಆಗ ನಮಗೆ ಅಪರಿಮಿತವಾದ ಶಾಶ್ವತವಾದ ಸುಖ, ಶಾಶ್ವತವಾದ ಆನಂದದ ಸ್ಥಿತಿ ಅದು. ಉಳಿದಿದ್ದೆಲ್ಲ ಕೂಡ ತುಂಬ ಕೇವಲವಾದ ಸುಖಗಳು ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಪ್ರಪಂಚದ ಜೊತೆ ಬೇರೆದೇ ಒಬ್ಬನೇ ಇದ್ದಾಗಲೂ ಕೂಡ ವಿಶ್ವಾತ್ಮಕ ಅನುಭವ ಬರುತ್ತೆ. ನಮಸ್ಕಾರಗಳು.